ಪಾಳಯದಲ್ಲಿ ಸಂಚಲನವನ್ನ ಸೃಷ್ಟಿಸಿದ ಅಡ್ಡ ಮತದಾನ. ಧರ್ಮಸ್ಥಳದಲ್ಲಿ ಶಾಸಕಾಂಗ ಸಭೆ ನಡೆಸೋದಕ್ಕೆ ಇದೀಗ ಬಿಜೆಪಿ ನಿರ್ಧಾರವನ್ನ ತೆಗೆದುಕೊಂಡಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಆದಂತಹ ಅಡ್ಡ ಮತದಾನ ಇದು ಬಿಜೆಪಿ ಪಾಳಯದಲ್ಲಿ ಸಂಚಲನವನ್ನ ಉಂಟು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಶಾಸಕಾಂಗ ಸಭೆ ನಡೆಸೋದಕ್ಕೆ ಬಿಜೆಪಿ ತೀರ್ಮಾನ ಮಾಡಿದೆ. ಅಡ್ಡ ಮತದಾನ ಪತ್ತೆಗೆ ಧರ್ಮಾಸ್ತ್ರವನ್ನ ಪ್ರಯೋಗಿಸಿದೆ ಕೇಸರಿ ಪಡೆ. ಧರ್ಮಸ್ಥಳದಲ್ಲಿ ಶಾಸಕಾಂಗ ಸಭೆ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ತಾಯಿಗೆ ದ್ರೋಹ ಮಾಡಿದ ಶಾಸಕರನ್ನ ಪತ್ತೆ ಮಾಡ್ತೇವೆ, ಕಾರ್ಯಕರ್ತರಿಗೆ ನೋವಾಗಿದೆ ಅಂತ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ನಿನ್ನೆ ನಿತಿನ್ ನಬೀನ್ಗೆ ಕರೆ ಮಾಡಿ ಮಾಹಿತಿ ಕೊಟ್ಟಿದ್ದೇನೆ. ಎಲ್ಲ 63 ಶಾಸಕರ ಮೇಲೂ ಅನುಮಾನ ಪಡುವಂತಾಗಿದೆ. ಸೋಮವಾರ ಪ್ರತಿಪಕ್ಷ ನಾಯಕ ಅಶೋಕ್ ಜೊತೆ ದೆಹಲಿಗೆ ಹೋಗ್ತೇನೆ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಮೊನ್ನೆ ನಡೆದಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಭಾಜಪದಿಂದನೂ ಕೂಡ 4 ಅಡ್ಡ ಮತದಾನಗಳು ಆಗಿದ್ದಾವೆ ಅನ್ನೋ ಚರ್ಚೆ ಮಾಧ್ಯಮದಲ್ಲೂ ಕೂಡ ನಡೀತಾ ಇದೆ, ಪತ್ರಿಕೆಗಳಲ್ಲೂ ಕೂಡ ಬಂದಿದೆ, ದೃಶ್ಯ ಮಾಧ್ಯಮಗಳಲ್ಲಿ ಬಂದಿದೆ, ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಅತಿ ಹೆಚ್ಚು ಚರ್ಚೆ ಆಗ್ತಾ ಇದೆ. ರಾಜ್ಯದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ನಮ್ಮ ಶಾಸಕರ ನಡವಳಿಕೆ ಬಗ್ಗೆ ಭಾಳ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಭಾಜಪದ 63 ಶಾಸಕರ ಮೇಲೂ ಕೂಡ ಒಂದು ರೀತಿಯ ಅನುಮಾನ ಹುಟ್ಟಾಕುವಂಥ ಕೆಲಸ ಇದರಿಂದ ಆಗಿದೆ. ನಾನು ಮೊನ್ನೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಿನ್ನೆ ಬೆಳಗ್ಗೆ ನಾನು 7 ಗಂಟೆಗೆ ದೂರವಾಣಿ ಕರೆ ಮಾಡಿದ್ದೆ. ರಾಷ್ಟ್ರೀಯ ಅಧ್ಯಕ್ಷರಿಗೆ ಅವರು ಕೂಡ ವಿವರನ ಕೇಳಿದರು. ನಾನಿಲ್ಲ ಅಧ್ಯಕ್ಷ, ನಾನು ದೆಹಲಿಗೆ ಬಂದು ನಾನು ಮಾಹಿತಿನ ಕೊಡಬೇಕು ಅಂತೇಳಿ ನಾನು ಮಾನ್ಯ ಆರ್ ಅಶೋಕರು ಹೋಗ್ತಾ ಇದ್ದೇವೆ. ಸಾಧ್ಯ ಆದರೆ ಈ ಮುಂದಿನ ವಾರದಲ್ಲೇ ಧರ್ಮಸ್ಥಳದಲ್ಲೇ ನಮ್ಮ ಶಾಸಕಾಂಗ ಪಕ್ಷದ ಸಭೆಯನ್ನು ಕರಿಬೇಕು. ಅಲ್ಲಿ ಕರೆದು ಯಾರಿವತ್ತು ಶಾಸಕರು ತಾಯಿಗೆ ದ್ರೋಹ ಬಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ, ಅದು ಯಾರೇ ಆಗಿರಲಿ, ಸತ್ಯದ ಬಗ್ಗೆ ಗೊತ್ತಾಗಬೇಕು. ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು. ಇದು ನಾನಂತೂ ನಿರ್ಧಾರ ಮಾಡಿದ್ದೇನೆ. BJP ಟಿಕೆಟ್ ಮೇಲೆ ನಿಂತು ಜನರ ಆಶೀರ್ವಾದದಿಂದ ಗೆದ್ದು ಬಂದಿರತಕ್ಕಂಥ ನಮ್ಮ ಶಾಸಕರು ಎಲ್ಲೋ ಒಂದು ಕಡೆ ಇದಕ್ಕೊಂದು ಇತಿಶ್ಯನ್ನು ಹಾಡಲೇಬೇಕಾಗ್ತದೆ. ನಾನು ಹಾಗಾಗಿ ಮತ್ತೆ ಈಗ ನಾನು ಮಾನ್ಯ ಆರ್ ಅಶೋಕರು ಕೂಡ ಚರ್ಚೆ ಮಾಡಿ ಸಹಜ ರೀ, ಒಂದು ರಾಷ್ಟ್ರೀಯ ಪಕ್ಷ ಇವತ್ತು ನಾವು ಶಾಸಕರ ಗೆದ್ದಿದ್ದೇವೆ ಅಂತ ಹೇಳಿದರೆ ಇದಕ್ಕೆ ಪಕ್ಷದ ಆಶೀರ್ವಾದ ಇದೆ, ಕಾರ್ಯಕರ್ತರ ಪರಿಶ್ರಮ ಇದೆ. ಇವತ್ತು ಮತದಾರರು ಇವತ್ತು ನರೇಂದ್ರ ಮೋದಿಜಿಯವ್ರನ್ನ ನೋಡಿಕೊಂಡು ಓಟ್ ಕೊಟ್ಟಿರ್ತಾರೆ. ನಮ್ಮ ಯೋಗ್ಯತೆ ಒಂದು ಕಡೆ ಬದಿಗಿಡ್ರಿ, ಆದರೆ ಇವೆಲ್ಲವೂ ಕೂಡ ಆಧಾರವಾಗಿ ಇಟ್ಕೊಂಡು ಜನ ನಮ್ಗೆ ಆಶೀರ್ವಾದ ಮಾಡಿ ಗೆಲ್ಲಿಸ್ಕೊಟ್ಟಿದ್ದಾರೆ. ಅವ್ರು ಯಾರು ಎಷ್ಟೇ ದೊಡ್ಡವರಾಗಿದ್ದು ಕೂಡ ಶಾಸಕರು ಗೌಪ್ಯ ಮತದಾನ ಆಗಿರುವ ಪರಿಣಾಮವಾಗಿ ನಾವೆಲ್ಲರೂ 63 ಶಾಸಕರನ್ನು ಕೂಡ ನನ್ನನ್ನು ಸೇರಿ ಇವತ್ತು ಅನುಮಾನ ಪಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾರು ಏನಾರ ಟೀಕೆ ಮಾಡಲಿ ನನ್ನ ತೀರ್ಮಾನದ ಬಗ್ಗೆ ನಾನು ಮಾನ್ಯ ಆರ್ ಅಶೋಕರಲ್ಲಿ ಹೇಳ್ತೇನೆ. ಇವತ್ತು ಕುಮಾರಸ್ವಾಮಿ ಅವರು ಏನು ಹೇಳಿದ್ರೆ ಅದ್ರ ಬಗ್ಗೆ ನಾನು ಗೊತ್ತಿಲ್ಲ. ನಾನು ಬೇರೆ ಕಾರ್ಯಕ್ರಮದಲ್ಲಿ ಒತ್ತಡದಲ್ಲಿದ್ದೇನೆ, ಬ್ಯುಸಿ ಆಗಿದ್ದೇನೆ. ಯಾರು ಅಲ್ಲಿ ಪುಕ್ಷಟೆ ಅಂತೂ ಓಟ್ ಹಾಕಿ. ವಿ ಸೋಮಣ್ಣ ಅವರು ಕೂಡ ಕಿಡಿಕಾರದ್ರು. ಅಡ್ಡ ಮತದಾನ ಮಾಡಿದ ಶಾಸಕರ ವಿರುದ್ಧ. ಅಡ್ಡ ಮತದಾನ ಮಾಡಿರೋದು ಪಾಪದ ಕೆಲಸ. ಈ ಪಾಪದ ಕೆಲಸ ನಾವು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಈ ಕೆಲಸ ನಿಮಗೆ ಒಳ್ಳೆಯದಲ್ಲ, ನಾಚಿಕೆಯಾಗಬೇಕು. ತಾಯಿ ಗೌರವ ಅಸ್ಥಿರಗೊಳಿಸಿದರೆ ಜನ ಕ್ಷಮಿಸಲ್ಲ. ಈ ಪಾಪದ ಕೆಲಸಕ್ಕೆ ಮನೆಯಲ್ಲೂ ಕೂಡ ನೆಮ್ಮದಿ ಸಿಗಲ್ಲ ಅಂತ ವಾಗ್ದಾಳಿ ನಡೆಸಿದ್ರು ವಿ ಸೋಮಣ್ಣ. ಪೂರ್ತಿ ಮಾಹಿತಿ ಇಲ್ಲ, ನಾನು ಯಾರ ಹತ್ರನೂ ಮಾತಾಡಿಲ್ಲ. ರಾಷ್ಟ್ರಕ್ಕೆ BJPಯ ಕೊಡುಗೆ ಅಪಾರವಾದದ್ದು ಅನ್ನೋದನ್ನ ಇಡೀ ವಿಶ್ವನೇ ಅರ್ಥ ಮಾಡ್ಕೊಂಡಿದೆ. ಕರ್ನಾಟಕದಲ್ಲಿ ಇದ್ದಂಥ ನಮ್ಮ ಶಾಸಕರು ಇವಂಥ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ದಿರ ಅಡ್ಡ ಮತದಾನ ಮಾಡಿರ್ತಕ್ಕಂಥದ್ದು ಪಾಪದ ಕೆಲಸ. ಆ ಪಾಪದ ಕೆಲಸಕ್ಕೆ ನಾವ್ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಇದು ಆಗಬಾರ್ದಾಗಿತ್ತು, ಆಗಿದೆ. ಇದನ್ನು ವರಿಷ್ಠರು ಗಮನಿಸ್ತಾರೆ. ನರೇಂದ್ರ ಮೋದಿಯವರ ಕಾರ್ಯಕ್ರಮಗಳನ್ನು ಮೆಚ್ಚಿಕೊಂಡು ಇವತ್ತು ವಿಶ್ವ ಆನಂದ ಪಡುವಾಗ ಇಂಥ ಒಂದು ಹೇಯವಾದ ತೀರ್ಮಾನ ಮಾಡಿದ್ದೀರಲ್ಲ, ನಿಮಗಿದು ಒಳ್ಳೆಯದಲ್ಲ, ನಾಚಿಕೆ ಆಗಬೇಕು. ನಿಮಗೆ ಇಂಥ ಕೆಲಸಗಳನ್ನ ಮಾಡುವಾಗ ದೇಶಕ್ಕೆ ಭಾರತೀಯ ಜನತಾ ಪಕ್ಷ NDA ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಗಮನಿಸಿದರೆ ಈ ಥರ ಆಗ್ತಾ ಇರಲ್ಲ. ಇದಾಗಬಾರ್ದು, ಯಾರೂ ಕೂಡ ಮಾಡಬಾರ್ದು. ಪಕ್ಷ ತಾಯಿ, ಆ ತಾಯಿಯ ವ್ಯವಸ್ಥೆಯನ್ನು ಎಲ್ಲ ಒಂದು ಕಡೆ ನಾವು ಅಸ್ಥಿರಗೊಳಿಸಿದ್ರೆ ಮುಂದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.